ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 45ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 46ನೇ ಅಧ್ಯಾಯವನ್ನು ಶುರು ಮಾಡೋಣ. ಸತಿ ಮತ್ತು ಯತಿ ಸ್ನೇಹ ಮತ್ತು ಶರದಿಯನ್ನು ಕರ್ಕೊಂಡು ಬರೋದಕ್ಕೆ ಅವರವರ ಮನೆಗಳಿಗೆ ಹೋಗಿರ್ತಾರೆ. ಅಷ್ಟರಲ್ಲಿ ನಾರ್ವರು ಒಳಗಡೆ ಬಂದಿದ್ದರು. ಒಳಬರುತ್ತಲೇ ಸ್ನೇಹ ಶರದಿಯನ್ನು ನಿಲ್ಲಿಸಿ, ಮಾತೆ ಶರದಿಯವರೇ, ನಿಮಗೊಬ್ಬರು ಹೊಸ ಭಕ್ತ ಸಿಕ್ಕಿದ್ದಾರೆ. ಯತೀಶ್, ಈಗ ಮಾಡಿ ನಮಸ್ಕಾರನ ಅಂದಳು ಮರೆಯದೆ. ಹಾಂ, ಶರದಿಗೆ ನಮಸ್ಕಾರ ಮಾಡಲೇಬೇಕು. ಅಲ್ಲ ಶರದಿ, ನಕ್ಷು ಮಾತಾಡ್ತಾಳೆ ಗೊತ್ತಿತ್ತು, ಸ್ನೇಹಾನು ಇಷ್ಟೊಂದು ಮಾತಾಡ್ತಾಳೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇವರಿಬ್ಬರನ್ನ ಹೇಗೆ ಸಹಿಸ್ಕೊಂಡಿದ್ದೀಯಾ ನೀನು? ಅಬ್ಬಬ್ಬಾ, ನಿಜಕ್ಕೂ ನಿನ್ನಿಂದ ತಾಳ್ಮೆನ ಕಲೀಲೇಬೇಕು ಅಂತ ಹೇಳ್ದ. ಇಡೀ ಆಲ್ ನಗೆಗಡಲಲ್ಲಿ ತೇಲಿತು. ಸತಿ ಮಾತ್ರ ನಿಜ, ಶರದಿಗೆ ತಾಳ್ಮೆ ಹೆಚ್ಚು, ತಾಯಿ ಕರಳು ಅವಳದು ಅಂತ ಅಂದ್ಕೊಂಡ. ಹಾಗಾದರೆ ಬೆಡ್ ಕಾಫಿ ಮಾಡಿಕೊಡೋದು ಫಿಕ್ಸ್ ಅಂತಾಯಿತು ಅಂದ ನಕ್ಷತ್ರ. ಮೆಂಟ್ಲು, ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ, ಸೇವ್ ಮೀ ಅಂದಳು ನವೀನನ ಹಿಂದೆ ಅವಿತುಟ್ಟುಕೊಂಡೇ ಹಿಮ್ಮುಖವಾಗಿ ನಡೆಯುತ್ತಾ. ಬಿಡಿ ನವೀನ್, ನೀವು ಅವಳಜ್ಜಿ, ಅವಳಿಗಿದೆ ಇವತ್ತು ಅಂದಳು ಸ್ನೇಹ ಹಿಡಿಯಲು ಯತ್ನಿಸುತ್ತಾ. ಹಿಮ್ಮುಖವಾಗಿ ನಡೆಯುತ್ತಲೇ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಶಿಟ್, ಎಲ್ಲರೆದ್ರಿಗೂ ಇಬ್ಬರೇ ಬಂದನಲ್ಲ ರೂಮಿಗೆ. ಆಗಲೇ ಅರಿವಾಗಿದ್ದು ನಕ್ಷತ್ರಳಿಗೆ ಹುಡುಗಾಟಿಕೆ, ಯೌವನದ ಒಯ್ದಾಟದಲ್ಲಿ. ಏನು ವಿಷಯ ಅಂದ ನವಿಗೆ ಸ್ನೇಹಾಳ ಆಸೆಯನ್ನು ತಿಳಿಸಿದ್ಲು. ಮತ್ತೆ ನಿಂಗೇನೂ ಆಸೆ ಇಲ್ವಾ ಅಂತ ಕೇಳಿದ್ದ. ಆಸೆನಾ? ಇದೆ, ಈಗ ಬೇಡ, ಟ್ರಿಪ್ನಲ್ಲಿ ಹೇಳ್ತೀನಿ ಎನ್ನುತ್ತಾ ಹೊರ ಹೋಗಲೋದವಳ ಕೈ ಹಿಡಿದುಕೊಂಡೆಳೆದು, ಹೇಳಿ ಬಿಡಬೇಡ, ನಿನ್ನೊಂದು ಆಸೆ ನೆರವೇರಿಸೋದಕ್ಕೆ 3 ವರ್ಷ ಕಾಯುವಷ್ಟು ಪೇಷನ್ಸ್ ನನಗಿಲ್ಲ, ನೆರವೇರಿಸ್ಕೊ ಅಂದ ಉತ್ಕಟ ಪ್ರೇಮಿಯಾಗಿ. ಲವ್ ಯು ಎನ್ನುತ್ತಾ ಎದೆಗೊರಗಿದಳು. ಮತ್ತೊಂದು ಬಾಗಿಲಿನಿಂದ ಸ್ನೇಹ ಧಡಾರನೆ ಅಚಾನಕ್ಕಾಗಿ ಒಳನುಗ್ಗಿದವಳು ಸಾರಿ ಅಂದಳು. ಊಟ ಮಾಡಿ ಬನ್ನಿ, ದೊಡ್ಡವರು ಯಾರಿಲ್ಲ, ಟ್ರಿಪ್ನಲ್ಲಿ ನಿಮ್ಮದೇ ಸಾಮ್ರಾಜ್ಯ ಮಾಡೋವಂತ್ರಿ ಪೂರ್ಣಿಮಾ ಕೂಗಿದರು. ನಿನ್ನ ಆಮೇಲೆ ನೋಡ್ಕೋತೀನಿ ಅಂದಳು ಸ್ನೇಹ. ಅವ್ವವ್ವ ಅಂದಳು ನಕ್ಷತ್ರ. ಊಟ ಮುಗಿಸಿ ಎಲ್ಲರಿಗೂ ಹೋಗಿ ಬರುತ್ತೇವೆಂದು ಹೇಳಿ ಹೊರಟರು. ಡ್ರೈವ್ ಮಾಡ್ತೀನಿ ಅಂದ ನವಿಗೆ ಸತಿನೇ, ನವಿ ನೈಟ್ ಡ್ರೈವ್ ನಾನು ಮಾಡ್ತೀನಿ, ನೀನು ನಕ್ಷು ಜೊತೆ ಕೂತ್ಕೋ ಅಂತ ಹೇಳಿದ್ದ. ನಿದ್ದೆ ಯಾರು ಮಾಡಲ್ವೋ ಅವರು ಡ್ರೈವರ್ ಪಕ್ಕ ಕೂತ್ಕೊಳ್ಳಿ ಅಂದರು ವಿಶ್ವನಾಥರು. ಶರು, ನೀನೇ ಕೂತ್ಕೊಳ್ಳೆ, ಮುಂದೆ ನಿದ್ದೆ ಬರೆದಂಗೆ ಪ್ರವಚನ ಶುರು ಮಾಡೆ, ನಾನು ನವಿ ಮಿಡಲ್ ಸೀಟಲ್ಲಿ ಕೂತ್ಕೋತೀವಿ. ನಾನು ನಿದ್ದೆ ಮಾಡಬೇಕಪ್ಪ. ಯತಿ ಅಣ್ಣ ಸ್ನೇಹ ಬ್ಯಾಕ್ ಸೀಟಲ್ಲಿ ಕೂತ್ಕೊಳ್ಳಿ, ನಿದ್ದೆ ಬಂದರೆ ಬೇಕಾದರೆ ಮಿಡಲ್ ಸೀಟ್ಗೆ ಶಿಫ್ಟ್ ಆಗಿ, ಇಲ್ಲ ಅಂದರೆ ಬೆಡ್ ಕಾಫಿಗೆ ಸ್ಟವ್ ಹಚ್ಚಿ ಹಾಲು ಕಾಯಿಸೋ ಅಣ್ಣ ಅಂದಳು ಮಿಡಲ್ ಸೀಟಿನಲ್ಲಿ ಕೂರತ್ತಾ. ಯತಿ, ಕಾಫಿ ಅಂತೆ ಕಣೋ, ನೀನು ನೋಡಿದ್ರೆ ಟೀ ಕುಡಿಯೋದು, ಕನ್ಫ್ಯೂಸ್ ಆಗಿ ಕಾಫಿ ಪುಡಿ ಬದಲಿಗೆ ಟೀ ಪುಡಿ ಹಾಕ್ಬಿಟ್ಟಿಯಾ ಅಂದ ನವಿ ನಕ್ಷತ್ರಳ ಪಕ್ಕ ಬಂತು ಡೋರ್ ಹಾಕಿಕೊಳ್ಳುದು ಕೂತ್ಕೊಳ್ಳುತ್ತಾ. ಸತಿ, ನಾನೇ ಡ್ರೈವ್ ಮಾಡ್ತೀನಿ ಬಾರೋ, ನಕ್ಷು ಕಾಟ ತಡ್ಕೊಳಕ್ಕಾಗ್ತಿಲ್ಲ ಎಂದ ಯತಿ. ಎಲ್ಲರೂ ಹುಷಾರಾಗಿ ಕ್ಷೇಮವಾಗಿ ಹೋಗ್ಬನ್ನಿ, ಉಳಿದವರೆಲ್ಲರೂ ಹಾರೈಸಿದ್ದರು. ಮಾವ, ಮಾತು ಮರಿಬೇಡಿ, ರೆಡಿ ಮಾಡ್ಕೊಳ್ಳಿ ಆಯಿತಾ ಅಂದಳು ಕಣ್ಣು ಮಿಟುಕಿಸುತ್ತಾ. ಎಲ್ಲರಿಗೂ ಬಾಯ್ ಹೇಳಿ ಕಾರು ಹೊರಟಿತು. ಅರುಣ್, ದೊಡ್ಡಮ್ಮಂಗೆ ಫೋನ್ ಕೊಡು, ನವೀನ್ ಫೋನ್ ಆಯಿಸಿದ್ದ. ಅತ್ತಲಿನಿಂದ ಸುಧಾಮಣಿ ಮಾತನಾಡುತ್ತಿದ್ದರು. ಅಮ್ಮ, ಇವಾಗ ಹೊರಟ್ವಿ, ಹೋಗಿ ಬರ್ತೀವಿ, ಸ್ಪೀಕರ್ ಆನ್ ಮಾಡಿದ್ದ. ಸರಿ, ಹುಷಾರಾಗಿ ಹೋಗ್ಬನ್ನಿ, ಡ್ರೈವಿಂಗ್ ನಿಧಾನವಾಗಿ ಮಾಡಿ, ಊಟ ತಿಂಡಿ ಸರಿಯಾಗಿ ಮಾಡಿ, ಹಾಗೆ ಜಾಸ್ತಿ ಆಯಿಲ್ ಫುಡ್ ಎಲ್ಲ ತಿನ್ನಬೇಡಿ, ಆರೋಗ್ಯದ ಕಡೆ ಗಮನ ಇರಲಿ. ಬಂದಮೇಲೆ ನಕ್ಷತ್ರನ ಕೈಲಿ ಮಾಡಿಸೋ ಪೂಜೆಗಳಿದ್ದಾವೆ, ಹುಷಾರು ತಪ್ಪಿದ್ರೆ ಕಷ್ಟ ಆಗುತ್ತೆ. ಶೀತದ ಪ್ರದೇಶ ಆಗಿದ್ದರೆ ಬೆಚ್ಚಗೆ ಸ್ವೆಟರ್ ಹಾಕೊಳ್ಳೋದಕ್ಕೆ ಹೇಳು, ನೀರು ಹತ್ರ ಎಲ್ಲ ಹುಷಾರು. ಸುಧಮ್ಮ, ನಿನ್ನ ಸೊಸೆನ ಹುಷಾರಾಗಿ ಕೂದಲು ಕೊಂಕದಷ್ಟು ಸೇಫಾಗಿ ಕರ್ಕೊಂಡು ಹೋಗಿ ಬರ್ತೀವಿ, ಡೋಂಟ್ ವರಿ, ಹಿಂದಿನಿಂದ ಯತಿ ಹೇಳಿದ್ದ. ಅಮ್ಮ, ಹುಷಾರಾಗಿರ್ತೀವಿ, ನಾವು ಕಾಲ್ ಮಾಡ್ತಾ ಇರ್ತೀವಿ, ನೀವು ಆರಾಮಾಗಿರಿ ಅಂದಳು ನಕ್ಷತ್ರ. ತಾರಾ ಮೊಬೈಲ್ ಪಡೆದುಕೊಂಡು, ನವಿ ವಿಡಿಯೋ ಕಾಲ್ ಮಾಡೋ ಅಂದರು. ಸರಿ ಎನ್ನುತ್ತಾ ಹಾಗೆ ವಿಡಿಯೋ ಕಾಲ್ಗೆ ಕನ್ವರ್ಟ್ ಮಾಡಿದ ನವೀನ್. ದೃಷ್ಟಿ ತೆಗೆದು ಹುಷಾರಾಗಿ ಹೋಗಿ ಬನ್ನಿ ಅಂದರು. ಸಂಜಯ್ ಮಾತನಾಡಿ, ಅಣ್ಣ ಪ್ಲೇಸ್ ಹತ್ರ ಫೋಟೋಸ್ ಕಳಿಸ್ತಿರು, ಫೋಟೋಸ್ ನಾನು ಹೇಳ್ತೀನಿ ಫೋಟೋಗ್ರಾಫರ್ಗೆ, ಓಕೆನಾ? ಅವನು ಫೋಟೋಗ್ರಾಫರ್ ಕಣೋ, ಗೊತ್ತು ಬಿಡೋ ಅಂತ ಹೇಳಿದ್ದ ನವೀನ್. ಅವನೇನೇ ಫೋಟೋಗ್ರಾಫರ್ ಆಗಿದ್ದರೂ ಮನೆಯವರಷ್ಟು ಚೆನ್ನಾಗಿ ಯಾರೂ ಮಾಡಲ್ಲ, ನೀನು ಹೋದಂಗೆ ಪ್ಲೇಸಸ್ ಹೇಳು, ಓಕೆನಾ ಅಂತ ಹೇಳಿದ್ದ. ಸರಿ ಬಾಸ್, ನವೀನ್ ತಮ್ಮನಿಗೆ ಉತ್ತರ ಕೊಟ್ಟಿದ್ದ. ನಕ್ಷು ಹುಷಾರು, ಹ್ಯಾವ್ ನೈಸ್ ಟೈಮ್ ಅಂತ ಹೇಳ್ದ. ಥ್ಯಾಂಕ್ ಯು ಅಂದಳು. ಪಕ್ಕಾ ಸರಿಯಾಗಿ ಕೂತ್ಕೊಳ್ಳಿ, ಒಂದು ಸ್ಕ್ರೀನ್ಶಾಟ್ ತಗೋತೀನಿ ಅಂದ ಸಂಜಯ್. ಸರಿಯಾಗಿ ಸರಿದು ಕೂತಳು ನಕ್ಷತ್ರ. ಅಣ್ಣ ಹೇಳ್ಕೊಡ್ಬೇಕೇನೋ ನಿಂಗೆ ಗದರಿದ ಸಂಜು. ಇಬ್ಬರದೇ ಸೆಲ್ಫಿ ತೆಗೆದು ಕಳಿಸ್ತೀನಿ, ಕಾಲ್ ಕಟ್ ಮಾಡು ಅಂದ ನವೀನ್.
ಬ್ರೋ, ನಾನು ತೆಗಿತೀನಿ ಕೂತ್ಕೊಳ್ಳಿ. ಸಂಜು ಪೋಸ್ಟ್ ಮಾಡಕ್ಕೆ ಕೇಳ್ತಿರೋದು, ಮುಂದಿನಿಂದ ಹಿಂದಕ್ಕೆ ತಿರುಗಿ ಕೂರುತ್ತಾ ಹೇಳಿದಳು ಶರದಿ. ಸರಿ ಎನ್ನುತ್ತಾ ನಕ್ಷತ್ರಳ ಹೆಗಲು ಬಳಸಿಕೊಂಡು ಕುಳಿತ. ಗೂಗಲ್ ಫೋಟೋಸ್ನಲ್ಲಿ ಆ್ಯಡ್ ಮಾಡಿಬಿಡು ಶರದಿ ಮೆಮೊರಿಗೆ ಅಂದ ಸತಿ ಡ್ರೈವ್ ಮಾಡುತ್ತಲೇ. ಶರದಿ, ನಿನ್ನ ಸಾಂಗ್ ಕೇಳಲೇ ಇಲ್ಲ, ಫಸ್ಟ್ ಟೈಮ್ ಕ್ಯಾಂಪಸ್ನಲ್ಲಿ ಕೇಳಿದ್ದು, ಹಾಡು ಪ್ಲೀಸ್ ಅಂತ ಸತಿ ಕೇಳಿದ್ದ. ಏನೋ ಇದು ಸೂಪರ್ ಫಾಸ್ಟಲ್ಲಿ ಓಡ್ತಿದ್ದಾನೆ ಅಣ್ಣ, ನಿಧಾನವಾಗಿ ಹೇಳಿದ್ಲು. ನೆತ್ತಿಯ ಮೇಲೆ ಮುತ್ತಿಡುತ್ತಾ ಹೇಳಿದ್ದೀನಿ ಅವನಿಗೆ, ಬರೋ ಅಷ್ಟರಲ್ಲಿ ಜೋಡಿ ಮಾಡಿಕೊಂಡೇ ಬರೋದು, ನವೀನ್ ಹೇಳಿದ್ದ. ಮತ್ತು ಹಿಂದಿರೋರ ಕತೆ? ಅವರು ಹಾಗೆ ಬೆಡ್ ಕಾಫಿ ಕೊಡೋಕ್ಕೆ ರೆಡಿ ಆಗ್ತಾರೆ, ನೋಡ್ತಿರು. ನೀನು ಸದ್ಯ ನಿನ್ನ ಆಸೆ ನೆರವೇರಿಸ್ಕೊ, ಕಾಯಿಸ್ಬೇಡ ಅಂತ ಹೇಳಿದ್ದ. ಶ್ರೀಧರ್ ಕಾಲ್ ಮಾಡಿ ಕೇಳ್ರೋ ಎಲ್ಲಿದ್ದಾನೆ, ಸತಿ ಹೇಳಿದ. ಅದಕ್ಕೆ ಹೇಳೋದು ಆಚೆ ಹೊರಟಾಗ ಇರುಕ್ರು ಇರಬೇಕು ಅಂತ ಎನ್ನುತ್ತಲೇ ಸತಿ ಕಾಲ್ ಮಾಡಿ ಮಾತನಾಡಿ, ಸಿಟಿ ನಿಯರ್ ಬಂದಿರ್ತಾನಂತೆ, 10 ನಿಮಿಷ ನಾವು ರೀಚ್ ಆಗೋ ಅಷ್ಟರಲ್ಲಿ ಅವನು ರೀಚ್ ಆಗ್ತಾನೆ ಅಂತ ಹೇಳಿದ್ದ. ಮುಂದಿನ 10 ನಿಮಿಷದಲ್ಲಿ ಶ್ರೀಧರ್ ಸಿಕ್ಕಿದ್ದ. ಸಿಟಿ ಆಚೆಗಿನ ಗೂಡಂಗಡಿಯಲ್ಲಿ ಹುಡುಗರೆಲ್ಲ ಟೀ ಕುಡಿಯಲು ಇಳಿದರು. ನೀವ್ಯಾರೂ ಬರಬೇಡ್ರಿ, ಏನಾದರೂ ಬೇಕಿದ್ರೆ ಹೇಳಿ, ಇಲ್ಲಿಗೆ ಕಳಿಸ್ತೀವಿ, ಹುಡುಗಿಯರು ಇಳಿಯುವ ಮುಂಚೆಯೇ ನವೀನ್ ಹೇಳಿದ್ದ. ನನಗೊಂದು ಬಾದಾಮ್ ಮಿಲ್ಕ್ ಅಂದಳು ಸ್ನೇಹ. ಶರದಿ ನಕ್ಷತ್ರ ಏನೂ ಬೇಡ ಅಂತ ಹೇಳಿದರು. ನಮ್ಮನ್ನೇನ ಇಳಿಬೇಡಿ ಅಂತ ಹೇಳಿದ್ದು, ಕೂತು ಕೂತು ಕಾಲು ನೋವು ಬರಲ್ವಾ ಅಂದಳು ನಕ್ಷತ್ರ. ನೈಟ್ ಟೈಮ್ ಅಂತ ಹೇಳಿದ್ದು, ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ ಬ್ರೋ ಕೇರಿಂಗ್ ಅಂದಳು ಶರದಿ. ಟೀ ಕುಡಿದು ಬಂದವರು ಶ್ರೀಧರ್ ಎಲ್ಲರಿಗೂ ಹಾಯ್ ಹೇಳಿದ. ನವೀನನೇ ಫೋಟೋಗ್ರಾಫರ್ ಲೋಕಿಯನ್ನು ಪರಿಚಯ ಮಾಡಿಕೊಟ್ಟ. ಬೈಕ್ ಅಂತ ತುಂಬ ಫಾಸ್ಟಾಗಿ ಮುಂದೆ ಹೋಗಬೇಡಿ, ನಿಯರ್ ಡಿಸ್ಟೆನ್ಸ್ನಲ್ಲೇ ಇರಿ, ಸತಿ ಹೇಳಿದ. ಮತ್ತೆ ಡ್ರೈವರ್ ಸೀಟಿನಲ್ಲಿ ಕೂರುತ್ತಾ ಓಕೆ ಎನ್ನುತ್ತಾ ಶ್ರೀಧರ್ ಕೂಡ ಬೈಕ್ ಸ್ಟಾರ್ಟ್ ಮಾಡಿದ. ಶರು, ಹಾಡು ಸ್ಟಾರ್ಟ್ ಮಾಡು, ಇನ್ನೂ ಸದ್ಯಕ್ಕೆಲ್ಲೂ ಸ್ಟಾಪ್ ಇಲ್ಲ, ಸ್ನೇಹ ನೆನಪಿಸಿದಳು. ಶರು ಚಂದ್ರಮುಖಿ ಪ್ರಾಣಸಿಕ್ಕಿಯ ಮನಸ್ಸೇ ಓ ಮನಸ್ಸೇ ಹಾಡನ್ನು ಹೇಳೆ, ನಕ್ಷತ್ರ ತಾಕೀತು ಮಾಡಿದ್ಲು ಸ್ನೇಹಾಳ ಕಡೆ ಕಣ್ಣು ಮಿಟುಕಿಸಿ. ಡ್ರೈವಿಂಗ್ ಸ್ಪೀಡ್ ಸ್ಲೋ ಮಾಡಿದ ಸತಿ. ಶರದಿ ಕಣ್ಮುಚ್ಚಿ ಹಾಡಲು ಶುರು ಮಾಡಿದ್ದಳು. ಪಲ್ಲವಿ ಮುಗಿಯುವಷ್ಟರಲ್ಲಿ ಉಳಿದ 5 ಜೊತೆಯಲ್ಲಿ ಆಡಲು ಶುರು ಮಾಡಿದ್ದರು. ನಕ್ಷತ್ರ ಪಂಜರದಿಂದ ಹಾರಿಬಿಟ್ಟ ಅಕ್ಕಿಯಂತಾಗಿದ್ದಳು. ಹಾಡು ಮುಗಿದಾಗ ಸ್ನೇಹ, ಸತೀಶ್ ಅವರೇ, ಅಭಿಮಾನ ಹೆಚ್ಚಾಗಿದ್ರೆ ಗಾಡಿ ಸೈಡ್ಗೆ ಹಾಕಿ ಚಪ್ಪಾಳೆ ತಟ್ಟಿ ಅಂದಳು. ಹೌದಪ್ಪ, ಇವರಿದ್ದಾಗ ಡ್ರೈವರ್ನ ತುಂಬ ಅಲರ್ಟ್ ಮಾಡಿರ್ತಾರೆ ಅಂದ ಯತಿ. ಪ್ರಾಕ್ಟಿಕಲ್ ಚೆನ್ನಾಗೇ ಆಗಿದೆ ಅಂದಳು ಶರದಿ. ಮಾತು ಹರಟೆ ನಗು ಮುಂದುವರೆದಿತ್ತು. ನಿದ್ರೆ ಬಂದಂತೆ ನಕ್ಷತ್ರ ಕಣ್ಣು ಸಣ್ಣ ಮಾಡಿದ್ದಳು. ನವೀನ್ ಹಿಂದೆ ತಿರುಗಿ ಏನೋ ಹುಡುಕುವನಂತೆ ಕೈಯಾಡಿಸಿ ಸಿಗದೆ, ಯತಿ ಅಲ್ಲೊಂದು ಪಿಲ್ಲೋ ಇದೆ ಕುಡಿಲಿ ಅಂದ. ಅದೇ ನಮ್ಮನೆಯಿಂದ ಕದ್ಕೊಂಡು ಬಂದಿಯಲ್ಲ ಅದಾ ಅಂದಳು ನಕ್ಷತ್ರ. ಹ್ಞೂ ಅದೇ ಅಂದ. ಅಷ್ಟರಲ್ಲಿ ಯತಿ ಪಿಲ್ಲೋ ಕೊಟ್ಟಿದ್ದ. ಪಿಲ್ಲೋವನ್ನು ತೊಡೆಯ ಮೇಲಿಟ್ಟುಕೊಂಡು ಮಲಗು ಅಂತ ಹೇಳಿದ್ದ. ಪುಷ್ಪಕ ವಿಮಾನದಲ್ಲಿ ತೇಲಿದಂತೆ ಅನಿಸಿತು ನಕ್ಷತ್ರಳಿಗೆ. ಎಷ್ಟು ಕೇರ್ ಮಾಡ್ತಾನೆ ಅಂದ್ಕೊಂಡು. ನಕ್ಷು ಮಲಗು, ಸ್ವಲ್ಪ ನೀನು ನಿದ್ರೆ ಮಾಡಲಿಲ್ಲ ಅಂದರೆ ಫೇಸ್ ಫ್ರೆಶ್ ಇರಲ್ಲ, ಕಣ್ಣು ಟಯರ್ಡ್ ಆದಂಗೆ ಕಾಣಿಸುತ್ತೆ, ಫೋಟೋ ಚೆನ್ನಾಗಿ ಬರಲ್ಲ ಅಂದಳು ಶರದಿ. ಮಾತೆ ಶರದಿಯವರು ಬ್ಯೂಟಿಷಿಯನ್ ಯಾವಾಗಾದರೂ ಬ್ಯೂಟಿಷಿಯನ್ ಹಿಂದೆ ಕೂತಿದ್ದಾರಲ್ವಾ ಅಂದಳು ನಕ್ಷತ್ರ. ಬ್ಯೂಟಿಷಿಯನ್ ಬೆಡ್ ಕಾಫಿ ಹೆಂಗಿರುತ್ತೋ ಅಂತ ಯೋಚನೆ ಮಾಡೋದ್ರಲ್ಲಿ ಬ್ಯುಸಿ ಅಂದ ನವೀನ್ ಮಗುವಿನಂತೆ ಮಡಿಲಲ್ಲಿ ಮಲಗಿದವಳ ತಲೆ ನೇವರಿಸುತ್ತಾ. ಯತಿ ಶ್ರೀಧರ್ಗೆ ಕಾಲ್ ಮಾಡಿ, ಶ್ರೀ ನಿನ್ನ ಬೈಕಲ್ಲಿ ನನ್ನ ಒಬ್ಬನ ಕರ್ಕೊಂಡು ಹೋಗೋ ಪ್ಲೀಸ್, ಪೊಲೀಸ್ ಇದ್ದತ್ರ ಬೇಕಾದರೆ ಇಳಿದು ಅಷ್ಟುದ್ದ ದೂರ ನಡ್ಕೊಂಡು ಬರ್ತೀನಿ, ಇವ್ರುಗಳ ಕಾಟ ತಡೆಯೋಕ್ಕಾಗ್ತಿಲ್ವೋ ಅಂತ ಹೇಳಿದ್ದ. ಯತಿ ಮಾತಿಗೆ ಉಳಿದವರೆಲ್ಲ ಬಿದ್ದು ಬಿದ್ದು ನಗುತ್ತಾ, ಇದಿನ್ನೂ ಬಿಗಿನಿಂಗ್, ಈಗಲೇ ಹೀಗಾದರೆ ಹೇಗೋ, ಅಗ್ಗದಲ್ಲಿ ಕಟ್ ಹಾಕಿ ಅವ್ರನ್ನ ಇಳ್ದೋದಂಗೆ ಅಂದ ಸತಿ. ಲೋ ಮಗ, ನೀನು ಯಾವಾಗಲೂ ಪಕ್ಷ ಚೇಂಜ್ ಮಾಡಿದೆ. ನಕ್ಷು ಮಲಗು ಸುಮ್ಮನೆ. ಶರದಿ ಪ್ಲೀಸ್ ಯಾರಿಗೂ ಮಾತಾಡೋಕ್ಕೆ ಬಿಡ್ದಂಗೆ ನೀನು ಹಾಡು ಹೇಳ್ತಾನೇ ಇರು, ಇದೊಂದು ಹೆಲ್ಪ್ ಮಾಡು ನನಗೆ ಅಂದ ಯತಿ. ಅವನೇನು ಆಟೋ ರಿಪೀಟ್ ಟೇಪ್ ರೆಕಾರ್ಡಾ ಸತಿ ಹೇಳಿದ. ಏನೋ ಈಗಲೇ ಇಷ್ಟು ಕೇರಿಂಗ್ ಅಣ್ಣ, ಇವನು ಇದ್ದಾನೆ ಗಡವ ಅಂದಳು ನಕ್ಷತ್ರ. ಕೇರ್ ಮಾಡ್ತಿಲ್ವೇನೆ ನವೀನನ ಪರ ಬಂದಳು ಶರದಿ. ಏನೇ ಶರು, ಇಬ್ಬರಿಗೂ ಒಂದು ಮಾತು ಅನ್ನೋ ಹಾಗಿಲ್ಲ ಅಂದಳು ಸ್ನೇಹ. ನೆನಪುಗಳ ಮಾತು ಮಧುರ. ಶರದಿ ಹಾಡಲು ಶುರು ಮಾಡಿದ್ದಳು. ಜೊತೆಯಾಗಿ ಹಾಡಲು ಹೋದ ಸ್ನೇಹಳಿಗೆ ಬೇಡವೆಂದು ಸನ್ನೆ ಮಾಡಿದ ಯತಿ. ಸತಿಯೇ ಧನಿಗೂಡಿಸಿದ. ಇಬ್ಬರು ಜೊತೆಯಾಗಿ ಹಾಡುವುದನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತಲೇ ನಕ್ಷತ್ರಳಿಗೆ ಲಾಲಿ ಕೇಳಿದಂತೆ ಜೊತೆಗೆ ನವಿ ಹಿತವಾಗಿ ತಲೆ ನೇವರಿಸುತ್ತಿದ್ದ. ತಕ್ಷಣವೇ ನಿದ್ದೆ ಆವರಿಸಿತ್ತು. ನಕ್ಷು ಮಲಗದ್ಲಾ ಸ್ನೇಹ ಕೇಳಿದ್ಲು. ಯಾರು ಮಡ್ಲೇಳು, ಮಲಗದೇ ಇದ್ದರೆ ಹೆಮ್ಮೆಯಿಂದ ಯತಿ ಹೇಳಿದ್ದ. ಮಲಗಲಿ ಬಿಡಿ, ಟೆನ್ಷನ್ ಕನ್ಫ್ಯೂಷನ್ನಲ್ಲೇ ಅದೆಷ್ಟು ದಿನ ನಿದ್ರೆಗೆಟ್ಟಿದ್ದಾಳೋ ಅಂದ ಸತಿ. ಮಾತು ಮುಂದುವರೆದಿತ್ತು. ಡ್ರೈವಿಂಗ್ ಮಾಡುತ್ತಿರುವವನಿಗೆ ನಿದ್ರೆ ಬಾರದಿರಲಿ ಎಂದು ಮತ್ತಷ್ಟು ಮೊಗದಷ್ಟು ನೆನಪುಗಳು ಕಣಜದಿಂದ. ಶ್ರೀಧರ್ ಕಾಲ್ ಮಾಡಿದ್ದ ಟೀಗೆಂದು. ಸದಿಗೂ ಟೀ ಬೇಕಿತ್ತು. ಹೈವೇನಲ್ಲಿ ಶ್ರೀಧರ್ ಹೇಳಿದ ಕಡೆಯೇ ಗಾಡಿ ನಿಲ್ಲಿಸಿ ಬರ್ತೀರೇನ್ರೋ ಅಂದ. ಸ್ನೇಹ ಎಚ್ಚರವಾಗೇ ಇದ್ಲು. ಚುಕ್ಕಿ ಮಲಗಿದಾಳೆ ಅಂದ ಮಿಸುಕಾಡಿ ಎಚ್ಚರ ಮಾಡಲು ಇಷ್ಟವಿಲ್ಲದೆ. ಇರು ಕುಡ್ಕೊಂಡು ತರ್ತೀವಿ ಅಂದ ಯತಿ ಇಳಿಯುತ್ತಾ.
ಸ್ನೇಹ ಕೂಡ ಟೀ ಬೇಕೆಂದಳು. ಅವರಿಬ್ಬರು ಇಳಿದೋದ ಮೇಲೆ, ಸ್ನೇಹ, ಮನೇಲಿ ನಿದ್ದೆಗೆಟ್ಟಿರ್ತೀಯ, ಇಲ್ಲಾದರೂ ಮಲಗಬಾರ್ದಾ? ಬಾ ಮಿಡಲ್ ಸಿಟಿಗೆ, ನಾನು ಹಿಂದಕ್ಕೆ ಹೋಗ್ತೀನಿ ಅಂದ ನವಿ. ಸತ್ಮೇಲೂ ಮಲಗೋದಿದ್ದದ್ದೇ, ಎಂಜಾಯ್ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಈ ಥರ ಬರೋಕ್ಕಾಗಿರೋದು. ನಂಗೆ ಮನೆಯಿಂದ ಇಷ್ಟು ದೂರ ಬಂದಿರೋದು, ಅದು ನೀವು ಹೋಮ್ ನರ್ಸ್ನ ಅಪಾಯಿಂಟ್ ಮಾಡಿದ್ದಕ್ಕೆ ಅಂತ ಹೇಳಿದ್ಲು. ಶರದಿ, ನಿಂಗೂ ನಿದ್ದೆ ಬರ್ತಿದೆ, ನೀನಾದರೂ ಬಾ ಅಂತ ಕೇಳಿದ್ದ. ಆಗ ಸ್ನೇಹಾಳೆ, ಆ ಸನ್ಯಾಸಿನಿ ಅಲ್ಲೇ ಇರಲಿ, ಸರಿ ಹೋಗಲಿಲ್ಲ ಅಂದರೆ ಅಲ್ಲೇ ಮಠ ಸೇರಿಸ್ಬೋದು ಅಂದಳು. ಮಠ ಯಾಕೆ ಸೇರಲಿ, ಸಮಾಜ ಸೇವೆ ಮಾಡ್ತೀನಿ ಅಂದಳು ಶರದಿ. ಸತೀಶ್ ಅವ್ರಿಗೂ ಸಮಾಜ ಸೇವೆ ಅಂದರೆ ಇಷ್ಟ ಅಂತೆ ಕಣೆ ಎಂದ ಸ್ನೇಹಾಗೆ. ಪ್ಲ್ಯಾನ್ ಹಾಕ್ಕೊಂಡೇ ಬಂದಿದ್ದೀರಾ ಅಲ್ವಾ ಅಂದಳು ಶರದಿ. ತಗೊಳ್ಳೆ, ಕಾಫಿ ತಂದೆ, ಟೀ ಚೆನ್ನಾಗಿರಲಿಲ್ಲ ಅನ್ನುತ್ತಾ ಕಾಫಿ ಕಪ್ ಕೊಟ್ಟ ಯತಿ. ಇದೇನು ಮಗ, ಇಷ್ಟು ಬೇಗ ಟೀಯಿಂದ ಕಾಫಿಗೆ ಶಿಫ್ಟ್ ಆದ್ಯಾ? ಮಗನೇ, ಏನೋ ನನ್ನ ತಂಗಿ ಮಲಗಿದಾಳೆ ಪಾಪ ಅಂತ ತಂದುಕೊಟ್ರೆ ನನ್ನ ಬುಡಕ್ಕೆ ಬರ್ತೀಯಾ? ಹೋಗಿ ಹಿಂದೆ ಕೂತ್ಕೋ, ನಾನೇ ಮಲಗಿಸ್ಕೋತೀನಿ ನನ್ನ ತಂಗಿನ, ಹೊಡೆಯಲು ಶುರು ಮಾಡಿದ ಯತಿ. ಗಲಾಟೆ ಸದ್ದಿಗೆ ಎಚ್ಚರ ಆಗಿ ನಕ್ಷತ್ರ, ರೀಚ್ ಆದ್ವಾ, ಎಪ್ಸೋದಲ್ವಾ ಅಂದಳು. ಇನ್ನೂ ರೀಚ್ ಆಗಿಲ್ಲ, ಟೀಗೆ ನಿಲ್ಲಿಸಿದ್ವಿ ಅಮ್ಮು, ಆದರೆ ನಿಮ್ಮಣ್ಣ ಟೀ ಬಿಟ್ಟು ಕಾಫಿ ತಂದಿದ್ದಾನೆ ನೋಡಿಲ್ಲಿ ಅಂದ ನವಿ ನಗುತ್ತಾ. ಅದನ್ನಾದರೂ ಯಾಕೋ ತರಕ್ಕೋದೆ, ನೀನೇ ಮಾಡಿಕೊಡ್ಬೇಕು ಅಂತ ಕಂಡೀಷನ್ ಇರೋದು, ಹೋಟೆಲ್ನಲ್ಲಿ ತಂದುಕೊಡ್ಲಿ ಅಂತಲ್ಲ. ಅಯ್ಯೋ ಪಾಪಿ ತಂಗಿ ಅಂದ ಯತಿ. ನಾನು ಅವರೇ ಮಾಡಿಕೊಡ್ಬೇಕು ಅಂತೇಳಿದ್ನ, ನನ್ನ ಡ್ರೀಮ್ ಹೇಳಿದ್ದಷ್ಟೇ ಅಂದಳು ಸ್ನೇಹ. ನೀನು ಹೇಳಿದ್ದಷ್ಟೇ, ಅವನು ಟ್ರೈನಿಂಗ್ ತಗೋತಿದ್ದಾನೆ ಬಿಡೆ ಅಂದಳು ನಕ್ಷತ್ರ. ಸ್ನೇಹ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾರೆ, ನೀನು ಯಾಕೆ ಸುಮ್ಮನೆ ವಾದ ಮಾಡ್ತೀಯಾ, ಸುಮ್ಮನೆ ಇರು ಅಂದಳು ಶರದಿ. ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ? ಸತಿ ಮುಖ ನೋಡುತ್ತಾ ಕೇಳಿದ. ಅವನ ನೋಟಕ್ಕೆ ನಾಚಿದವಳಂತೆ, ಏನಿಲ್ಲ ಅಂದಳು ತಡವರಿಸುತ್ತಾ. ವಾವ್ ಶರದಿ, ಸರೆಂಡರ್ ಆಗಿಬಿಟ್ಯಾ ಹಾಗಾದರೆ? ನವಿ ಕೇಳಿದ. ಮೆಂಟ್ಲು, ಹಸ್ವಾಗ್ತಿದೆ, ಏನಾದರೂ ಕೊಡಿಸು ತಿನ್ನಕ್ಕೆ ಅಂದಳು ಎದ್ದು ಕೂರುತ್ತಾ. ಸತಿ, ಮುಂದೆ ಡಾಬಾ ಇದ್ರೆ ನಿಲ್ಲಿಸೋ ಅಂದ. ಮತ್ತಿನ್ನೆಲ್ಲಿ ಸ್ಟಾಪ್ ಮಾಡೋದು, ಅಲ್ಲೇ ಕಾಣಿಸ್ತಿದ್ಯಲ್ಲ, ಬಾ ನಿಲ್ಲಿಸ್ತೀನಿ ಅಂದ ಫರ್ಲಾಂಗುಗಳ ದೂರದಲ್ಲಿದ್ದ ಡಾಬಾ ಒಂದು ಕಡೆ ಕೈ ತೋರಿಸುತ್ತಾ. ದಾಲ್ ಮಖನಿ, ಚನ್ನಾ ಮಸಾಲ ಜೊತೆಗೆ ಬಿಸಿ ಬಿಸಿ ಬಟರ್ ರೋಟಿ ತಿಂದು ಮತ್ತೊಮ್ಮೆ ಪಂಜಾಬಿ ಸ್ಪೆಷಲ್ ಮಸಾಲಾ ಟೀ ಕುಡಿದು ಬಿಲ್ ತೆತ್ತು ಆಚೆ ಬರುವಾಗ ಸತಿ ಗಾಡಿ ಹತ್ರ ಕರ್ಕೊಂಡು ಹೋಗಿರು, ಬರ್ತೀನಿ ಎನ್ನುತ್ತಾ ಹಿಂದುಳಿದ. ನವಿ ಫೋಟೋಗ್ರಾಫರ್ ಲೋಕಿ ಜೊತೆಗೆ, ಗುರು ಹೇಳಿದ ನೆನಪಿದೆ ತಾನೇ, ಸ್ಪಾಟ್ ರೀಚ್ ಆದ ಕೂಡಲೇ ಚುಕ್ಕಿ ರಿಯಾಕ್ಷನ್ಸ್ನ ಚಕಚಕ ಅಂತ ನಿನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಬೇಕು, ಪರ್ಸ್ನಲಿ ನನಗವು ಬೇಕೇ ಬೇಕು, ಬಿ ರೆಡಿ ಅಂತ ಹೇಳಿದ್ದ. ಡೋಂಟ್ ವರಿ ಗುರು, ಮೇ ಹೂನಾ ಅಂದ ಬೆನ್ನು ತಟ್ಟುತ್ತಾ. ಪಕ್ಕದಲ್ಲೇ ಇದ್ದ ಬಂಕ್ನಲ್ಲಿ ಬೇಡವೆಂದರೂ ಬೈಕ್ಗೆ ಪೆಟ್ರೋಲ್ ಹಾಕಿಸಿ ಬಂದು, ಹೊರಡು ಇನ್ನು ನಾನ್ ಸ್ಟಾಪ್ ಅಂದ. ಎಲ್ಲೋಗಿದ್ದೆ ನೀನು, ದಮ್ ಹೊಡಿಯಕ್ಕ ಅಂದಳು ನಕ್ಷತ್ರ. ನೋಡೆ, ದಮ್ ಹೊಡೆದ್ರೆ ಸ್ಮೆಲ್ ಬರಲ್ವಾ ಅಂದ ಹತ್ರ ಬಂದು ಉಸಿರು ಬಿಡುತ್ತಾ. ಹಾಗೆಲ್ಲ ಉಸಿರು ಬಿಡಬೇಡಿ, ಕರಗಿ ಹೋಗ್ತಾಳೆ ಅಂದಳು ಸ್ನೇಹ. ಸುಮ್ಮನೆ ಕೂತ್ಕೊಳ್ಳೆ ಗದರಿದಳು ನಕ್ಷತ್ರ. ನೋಡು ಅವಳನ್ನು ಮಾತ್ರ ಏನೂ ಅನ್ನೋ ಹಾಗಿಲ್ಲ ಅಂದಳು ಶರದಿ. ಹೌದಾ ಎನ್ನುವಂತೆ ಮುಖ ನೋಡಿದ ನವೀನ್. ಹಾಗೆಲ್ಲ ನೋಡಿದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ ಅಷ್ಟೇ. ಮದುವೆ ಫಿಕ್ಸ್ ಆದರೂ ಇವಳು ರೌಡಿಸಮ್ ಮಾತ್ರ ಬಿಡಲಿಲ್ವಲ್ಲ ಗುರು, ಆ ಸೂರ್ಯನ ಜೊತೆಗಾದರೂ ಸೇರಿಸ್ಬೇಕು ಅಂದ ನವೀನ್. ಅವನು ರೌಡಿಸಮ್ ಬಿಟ್ಟಿದ್ದಾನೆ ಈಗ, ಅವನು ಮೇಡಮ್ಗೋಸ್ಕರ. ನೋಡಿ, ನಮ್ಮ ನಕ್ಷು ಫೀಲ್ಡಲ್ಲಿ ನಿಂದೆ ಇರುತ್ತೆ, ಟ್ರೈ ಮಾಡು ಅಂದ ಸತಿ. ನನಗೆ ಅವತ್ತೇ ಮಿಸ್ ಹೊಡಿತಿತ್ತು ರಾಗ ಹೇಳಿದಳು ನಕ್ಷತ್ರ. ಅವತ್ತು ಒಂದಲ್ಲ ಎರಡಲ್ಲ ಮಿಸ್ ಹೊಡೆದಿದ್ದು ನಕ್ಷು, ಇನ್ನೂ ಮಿಸ್ ಹೊಡಿತಾನೇ ಇದ್ದಾವಲ್ವಾ ಅಂದ ಯತಿ. 2 ಕನ್ಫರ್ಮ್ ಆದವು, ಇನ್ನೊಂದು ಮಿಸ್ ಹೊಡಿತಿದೆ ಅಂದಳು. ನಾನು ಟ್ರಿಪ್ ಮುಗಿಯೋವರೆಗೂ ಮುನೇಶ್ವರಂಗೆ ಮೌನವ್ರತ ಮಾಡ್ತೀನಿ ಕಣ್ರೋ, ಕೈ ಎತ್ತಿ ಮುಗಿದ ಯತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.